ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಅಂದರೆ ಕೇರಳಕ್ಕೆ ಬಂದಿದ್ದೀವಿ. ಸೆಂಟ್ ಆಂಗ್ಲೋಸ್ ಫೋರ್ಟಿಗೆ ಬಂದಿದ್ದೀವಿ. ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ ಇಲ್ಲವ್ರು ನೋಡಿ. ಒಬ್ಬ ಯಾರು ಮಿಂಟನ್ ಮಗ ಇವನು ಡ್ಯಾನಿಯಲ್ ಅಂತ. ನಮ್ಮ ಥರ್ಡ್ ಬ್ಲಾಗ್ ಅನ್ಸುತ್ತಲ್ಲ, ಥರ್ಡ್ ಬ್ಲಾಗ್ ಇದು ನೋಡಿ. ಸೆಂಟ್ ಆಂಗ್ಲೋಸ್ ಫೋರ್ಟ್ ನೋಡಿ, ಚೆನ್ನಾಗಿತ್ತು ಕೇರಳದಲ್ಲಿ. ಏನೋ ಸೀಟ್ಗಳೆಲ್ಲ ಹೊಡೆದೋಗ್ಬಿಟ್ಟೈತೆ ನೋಡಿ. ನಮ್ಮ ಟೀಮಲ್ಲಿ ಹೋಗ್ತೀವ್ರೆ. ಚೆನ್ನಾಗೈತೆ. ಇನ್ನು ಮುಂದೆ ಹೋಗ್ತಂಗೆ ನೋಡ್ತೀನಿ. ನಮ್ಮ ಫ್ರೆಂಡ್ ನೋಡಿ, ನಮ್ಮ ಬ್ಲಾಗಲ್ಲಿ ಬಂದಿದ್ದಾನೆ ಶ್ರೇಯಸ್ಸು, ಹಿಂದೆ ಹೋಯ್ತವನೆ. ಸೊ ಇನ್ನು ಮುಂದೆ ಹೋಗ್ತಾ ಚೆನ್ನಾಗಿದ್ದಾರೆ, ಹಾಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮತ್ತೆ ಬಂದು ನೋಡಿ ಒಂದು ವ್ಯೂ ತೋರಿಸ್ತೀನಿ. ಏನು ಸಾಕಾಗೈತೆ ನೋಡಿ. ನೋಡಿ ಕ್ಯಾನನ್ಸ್ ನೋಡಿ, ಆಂಗ್ಲೋ ಫೋರ್ಟಲ್ಲಿ ಇದು ಇರೋದು. ಹಿಂಗೆ ತೋರಿಸ್ತೀನಿ. ಮುಂದೆ ಬೀಚ್ ಐತೆ, ಸಾಕಾಗೈತೆ. ತೋರಿಸ್ತೀನಿ ನೋಡಿ, ಒಳ್ಳೆ ವ್ಯೂ ಅದಂತೂ. ಇರಲಿ ಕಟ್ಟಲೆ ನೋಡಿ, ಒಳ್ಳೆ ವ್ಯೂ ಐತೆ. ಸೈಕಾಗೈತಲ್ಲ, ಒಳ್ಳೆ ಬೀಚ್ ವ್ಯೂ, ಸಾಕಾಗೈತಾರೆ. ಬ್ರೋ ಲೆಟ್ಸ್ ಬ್ರೇಕಪ್. ನೋ ಕಮ್ಮಿ ಯಾರು. ಚೆನ್ನಾಗೈತೆ. ಇದು ಫೋರ್ಟ್ ಮೇಲೆ ಹತ್ತಿರೋದು. ಚೆನ್ನಾಗೈತೆ ಇಲ್ಲಿ ಒಂಥರ ವ್ಯೂ. ಏನು ಮಾಡ್ತೀಯಾ? ಮಂಕಿ ಥರ ಮಂಜು ಮಳೆ ಬಾಯ್ಸು ಇಲ್ಲಿ ಮಾಡಕ್ಕೆ ಹೋದ್ರೆ ಆಮೇಲೆ ವಾಚ್ಮ್ಯಾನ್ ಅಷ್ಟೇ ಹಾಕೊಂಡು ನಮ್ಮನ್ನ ನೋಡಿ. ಇಲ್ಲೇ ಚೆನ್ನಾಗಿ ಅನ್ಸುತ್ತೆ ಫೋರ್ಟು, ಸೆಂಟ್ ಆಂಗ್ಲೋಸ್ ಫೋರ್ಟ್. ಫೋರ್ಟ್ ಮೇಲೇ ಇರೋದು ಗೈಸ್. ಥರ ಚೆನ್ನಾಗಿತ್ತು ನೋಡಿ. ಇವಾಗ ಬರ್ತವ್ರೆ ಎಲ್ಲರೂ, ಟೂರಿಸ್ಟ್ ಎಲ್ಲ ಇವಾಗ ಬರ್ತವ್ರೆ. ಸೊ ನೀವು ಬನ್ನಿ, ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗೈತೆ. ಇಲ್ಲಾಂದರೆ ನಾವೇ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ನೋಡಿ. ಸೊ ಹಂಗೆ ಮುಂದೆ ಹೋಗ್ತಾ ಚೆನ್ನಾಗಿದ್ರೆ ಹಂಗೆ ಕಂಟಿನ್ಯೂ ಮಾಡ್ತೀವಿ ಗೈಸ್. ನೋಡಿ ನಮ್ಮ ಹುಡುಗ ರೀಲ್ ಶೂಟ್ ಮಾಡೋಕ್ಕೆ ಸೆಟಪ್ ಮಾಡ್ತವನೆ, ಕಲ್ಲಿಟ್ಬಿಟ್ಟು. ಇವ್ರು ರೀಲ್ಸ್ ಮಾಡೋಕ್ಕೆ ರೆಡಿ ಆಗೋರು ಎಲ್ಲರೂ. ಗೈಸ್ ವೆಲ್ಕಮ್ ಬ್ಯಾಕ್. ನೋಡಿ ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ಅವಾಗ ಮೇಲೆ ತೋರಿಸ್ತಿದ್ದೆ, ಇವಾಗ ಬೀಚ್ ಹತ್ರ ಹೋಗಿ ತೋರ್ಸೋಕೆ ಬಂದಿದ್ದೀವಿ. ಇದು ತೋರಿಸ್ತೀನಿ, ಚೆನ್ನಾಗೈತೆ. ಆದರೆ ಯಾವುದೋ ಬೀಚ್ ಎಷ್ಟೈತೆ ಗೊತ್ತಾಯ್ತಿಲ್ಲ, ಬಟ್ ಸಾಕಾಗೈತೆ. ಕಡೆಗಳು ಮಸ್ತ್ ಹೊಡಿತೈತೆ ನೋಡಿ, ಚೆನ್ನಾಗೈತೆ. ನಾವೆಲ್ಲ ಸಿಂಗಲ್ಸ್ ಅಲ್ವಾ, ಸಿಂಗಲ್ ಆಗಿ ಇರೋಣ. ಚೆನ್ನಾಗೈತೆ. ಇರಿ ನಮ್ಮ ಸಿಂಗಲ್ ಹುಡುಗ. ಸೊ ಸಿಂಗಲ್ ಜಾಯ್ನಿಂಗ್ ಕಮ್. ಅಲ್ಲಿ ಚೆನ್ನಾಗೈತೆ, ಸಕ್ಕತ್ತಾಗೈತೆ ನೋಡಿ. ಚಪ್ಪಲಿ ನಿಂದು, ಚಪ್ಪಲಿ ಬೈತು ಬಂದ. ಕಾರಲ್ಲಿ ಹಿಂಗೆ ಓಡಿಸೋದು ಗೊತ್ತಾಯ್ತಿಲ್ಲ ಇವಾಗ. ನೋಡಿ ಚೆನ್ನಾಗೈತೆ ಎಲ್ಲ. ಇನ್ನು ಮುಂದೆ ಪಾಂಡ್ಗೆ ಹೋಗ್ತಿದ್ದೀವಿ. ಆ ಪಾಂಡ್ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗೈತೆ. ಪಬ್ಲಿಕ್ ಪಾಂಡ್ ಅಂತೆ. ಅಲ್ಲಿ ಹೋಗಿ ಆಡುವಾಗ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲಿದ್ದೀವಿ ಅಂದರೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಲೇಕ್ ಹತ್ರ ಹೋಗ್ತಿದ್ದೀವಿ, ಪಾಂಡ್ ಹತ್ರ ಹೋಗ್ತಿದ್ದೀವಿ. ಸಾರಿ ನೋಡಿ, ಕಾಲ್ ಫುಲ್ ಕೊಚ್ಚೆ ಆಯಿತು. ನೀವು ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ದಾರಿ ನೋಡಿ ಏನು ಸಾಕಾಗೈತೆ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಪಾಂಡು, ಬನ್ನಿ ತೋರಿಸ್ತಿದ್ದೀನಿ. ಸಾಕಾಗಿದೆ. ಹೆವಿ ಮಳೆ ಬರ್ತಿದ್ದು ಬೇರೆ ಕೇರಳದಲ್ಲಿ. ಇವಾಗ ನಾನು ಬೆಂಗಳೂರು ಏನಂತ ಗೊತ್ತಿಲ್ಲ, ಬಟ್ ಕೇರಳದಲ್ಲಿ ಬಾಯ್ಸ್ ಸಿಗಾಕೊಂಡೆ. ನಿಮಗೇನೋ ಎಕ್ಸ್ಪ್ಲೋರ್ ಮಾಡೋಕೆ ನಾನು ಸಿಗಾಕೊಂಡೆ. ನಜ್ಜಿ ಇದ್ದೆ, ಜಸ್ಟ್ ಮಿಸ್ಸು ಗೈಸ್. ನೋಡಿ ಗೈಸ್, ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸ್ಪಾಟ್ ಇದೆ ನೋಡಿ ಗೈಸ್. ದಿಸ್ ಈಸ್ ದಿ ಸ್ಪಾಟ್. ಸಾಕಾಗೈತಲ್ಲ. ಸೊ ಅದಕ್ಕೆ ಬನ್ನಿ ಎಕ್ಸ್ಪ್ಲೋರ್ ಮಾಡಿ. ಕೇರಳ ನಿಜ ಸಾಕಾಗೈತೆ ಗೈಸ್. ಜನ ಜಾಸ್ತಿ ಆಗ ನೋಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಮ್ಮ ಹುಡುಗ ಅಲ್ಲಿ ರೆಡಿ ಆಗೋಣೆ. ಎಲ್ಲರೂ ಹೆಂಗೆ ಅಂತಾರೆ ಗೈಸ್ ಕೇರಳದಲ್ಲಿ. ಆಲ್ಮೋಸ್ಟ್ ಎಲ್ಲ ಕನ್ನಡದವ್ರೆ. ಕರ್ನಾಟಕ ಕಡೆನೇ ಜಾಸ್ತಿ ಇರೋದು ಆಲ್ಮೋಸ್ಟ್ ಇಲ್ಲಿ. ಎಲ್ಲಿ ನೋಡು ಅಷ್ಟೇ ಎಲ್ಲ ಕೆನೇ ನಡೀತಿರೋದು. ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲ ಆಟ ಆಡ್ಕೊಂಡು ಇವಾಗ ನೋಡಿ ನಮ್ಮ ಬ್ಯಾಚ್ ಇಲ್ಲೇ ಅವರೇ. ಒಬ್ಬ ನೋಡಿ
ಮಸ್ತಾಗಲಿ ಹೆಂಗೆ ಆಡ್ತವನೆ. ಇನ್ನು ನಮ್ಮ ಬ್ಯಾಚ್ ಈ ಕಡೆ ಪಿಳ್ಳೆ ಕೊಡ್ತಾರೆ ಆಟ ಆಡ್ಕೊಂಡು ಅವ್ರೆ ನೋಡಿ. ಐ ಡ್ಯಾನಿಯಲ್ ಓಯ್ ಡ್ಯಾನಿ ನೋಡಿ ನಮ್ಮ ಬ್ಲಾಗ್ ಈ ಥರ ಚೆನ್ನಾಗಿ ನೋಡ್ಬೋದು ನೀವು ನೋಡಿ. ನಮ್ಮ ಹುಡುಗ ಅಲ್ಲಿ ಒಬ್ಬನೇ ಕೂತವನಲ್ಲಿ. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿ ಜಾಗ ನೋಡಿ, ಆವಾಗಲೇ ವಿಡಿಯೋ ಮಾಡೋಕ್ಕಿತ್ತು, ಫಾಲ್ ಚಾರ್ಜ್ ಇದ್ದಿಲ್ಲ ಅಂತ ಕ್ಲಿಪ್ಸ್ ತೆಗಿಯೋಕ್ಕಾಗಿಲ್ಲ. ಸೊ ಇವಾಗ ಕಣ್ಣೂರು ಬಿಟ್ಟು ವಯನಾಡ್ ಕಡೆ ಹೋಗ್ತಿದ್ದೀವಿ ನೋಡಿ. ರೊಟ್ಟಿ ಕೂಡ ಗಡ್ಡ ಹಾಕ್ತಿದ್ದೀವಿ ಇವಾಗ. ಬಟ್ ಪ್ಲೇಸ್ ಅಂತೂ ಸೈಕಾಗೈತೆ. ಟೈಮ್ ಇವಾಗ ಸಂಜೆ 6:30 ಆಗ್ತೈತೆ. ಬಟ್ 6:30ಗೆ ಮೋಡ ನೋಡಿ. ನಮ್ಮ ನಂದಿ ಹಿಲ್ಸ್ ಇಲ್ವಾ ಹಂಗೈತೆ. ನಂದಿ ಹಿಲ್ಸ ಬೆಳಗ್ಗೆ ಹೆಂಗಿರುತ್ತೆ ಅದೇ ಥರ ಸಂಜೆ ಹೊತ್ತು ಹಿಂಗೈತೆ. ಏನೋ ಕಾಣ್ತಾಯಿಲ್ಲ ಬ್ರೋ ಆದರೆ ಟೈಮ್ ಆಯ್ತು, ಅದು 7 ಗಂಟೆ ಆಯ್ತು. ಅದು ನಮ್ಮ ನಾನು ನೈಟ್ ಹಾಕಿಡ್ತಾ ಇದ್ದೀನಿ. ಮಳೆ ಅನ್ಕೊಂಡು ಹಾಕೊಂಡ್ರೆ ಮಳೆನೇ ಇಲ್ಲ, ಯಾವುದೂ ಇಲ್ಲ ಬಿಡ. ನಮ್ದಲ್ಲ ಶೇಸ್ ಅವ್ರದ್ದು. ಹಾಂ ನಾವಲ್ಲ, ಅದು ಬೇರೆ ಚಾನಲ್, ಇದು ನಮ್ದು ಬೇರೆ ಚಾನಲ್. ಬನ್ನಿ ಹಂಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನೋಡಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಫಾಲ್ಸ್ ಕೆಳಗಿಳಿಬಿಟ್ಟು ನೋಡ್ತಿದ್ದೀವಿ ಫಾಲ್ಸ್ನ. ರಾತ್ರಿ ಆಯಿತು 6:30 ಮೇಲೆ ಆಯಿತು. ಸಂಜೆ ಇಷ್ಟು ಕತ್ಲೆ ಹೊಡಿದ್ದಾರೆ, ಏನೋ ಕಾಣಿಸ್ತೀರ ಅನ್ಸುತ್ತೆ ಕರೆಕ್ಟಾಗಿ. ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡಿ. ಅದೇ ಫಾಲ್ಸು ನೋಡಿ. ಬಟ್ ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಬಟ್ ಡೈರೆಕ್ಟಾಗಿ ಬಂದು ನೋಡ್ರೆ ಸಾಕಾದಾಗ ಈಗ ನಾವು ವಾಯ್ಸ್ ಕೇಳ್ತಾ ಇಲ್ಲ ಗೊತ್ತಿಲ್ಲ, ಅದು ಬೇರೆ ನೀರು ಸೌಂಡೇ ಕೇಳಿಸ್ತಿರೋದು ನಿಮಗೆ. ಹಾಂ ಬಂದೇರು ನೋಡಿ. ಕೆಲ ಗಂಟೆ ಇದ್ಬಿಟ್ಟು ಮೇಲೆ ಹೋಗ್ತಿದ್ದೀವಿ. ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂದರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೆ. ರಾತ್ರಿ ಮಳೆ ಬರ್ತಿದೆ. ರಾತ್ರಿ ಏನು ಟೈಮ್ ಎಷ್ಟು ಗೈಸ್? ಟೈಮು ಅಂದಾಜು ಒಂದು 9:30 ಆಗ್ತೈತೆ. ಓಪನ್ ಮಾಡೋ ಮಳೆ ಬರ್ತೈತೆ. ಬಟ್ ಏನಂದರೆ ಸ್ವಿಮ್ಮಿಂಗ್ ಕ್ರೇಸ್ ಅಲ್ವಾ, ಅದಕ್ಕೆ ಸ್ವಿಮ್ಮಿಂಗ್ ಮಾಡೋಕೆ ಅನ್ನೋದು ಹೋಗಿದ್ದೀವಿ. ಭಯ ಎಂಟ್ರೆನ್ಸ್ ಇದ್ದಾರೆ ಭಯ ಹಿಂಗೆ ಐಸಾ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಹಾಂ ಟೀಕೆ ಭಯ್ಯ ನೋಡಿ. ಸ್ವಿಮ್ಮಿಂಗ್ ಅಲ್ಲಿ ಐತೆ, ಅಲ್ಲಿ ಹೋಗ್ತಾ ತೋರಿಸ್ತೀನಿ ರೀ. ಅವಾಗೇ ಬೆಳಗ್ಗೆ ಪಾಂಡಲ್ ಆಡ್ತೀವಿ. ಇನ್ನೂ ತಿರ್ಗಾ ಮಜಾ ಬೇಕಂತ ಹೋಗ್ತಿದ್ದೀವಿ ಇವಾಗ. ಬಟ್ ಸಾಕಾದಾಗೈತೆ ಗಾಯ್ಸ್. ಸ್ಟೇ ಅಂತೂ ಪಕ್ಕ ನೀವು ವಿಸಿಟ್ ಮಾಡಲೇಬೇಕು. ಬಂದರೆ ಅಂತೂ ಇಲ್ಲಿ ಸಾಕಾದಾಗೈತೆ. ತೋರಿಸ್ತೀನಿ ನೋಡಿ. ಇದೆ ಸ್ವಿಮ್ಮಿಂಗ್ ಪೂಲ್, ಚೆನ್ನಾಗೈತೆ ರೆಸಾರ್ಟು. ಇರಿ ನಂಗೆ ಕಾಣಿಸಲ್ಲ ಅನಿಸುತ್ತೆ, 15 ನಿಮಿಷ ಕಾಣಿಸ್ತಿದ್ದೀನಲ್ಲ ಗೊತ್ತಿಲ್ಲ ಅಣ್ಣ ಗೈಸ್. ನಾನು ಕಾಣಿಸ್ತೀನಿ ಗೊತ್ತಿಲ್ಲ, ಕರ್ರಗಿದ್ದೀನಿ ಬೇರೆ ಕಾಣಿಸಲ್ಲ. ಸೊ ಹಂಗೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಚಳಿ ಆಗ್ತಿದ್ದು ಬೇರೆ, ಸ್ವಿಮ್ಮಿಂಗ್ ಮಾಡಿಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನೈಟ್ ವೀಡಿಯೋ ಮಾಡಿದ್ದೆ, ತಿರ್ಗಾ ಬೆಳಗ್ಗೆ ಆಲ್ರೆಡಿ 11 ಗಂಟೆ ಆಯಿತು. ಆಲ್ರೆಡಿ ನಾಷ್ಟ ಮಾಡಿ ಟೀ ಕುಡಿದೆಲ್ಲ ಆಯಿತು. ವೀಡಿಯೋ ಮಾಡೋಕ್ಕಾಗಿಲ್ಲ ಚಾರ್ಜ್ ಇಲ್ಲ ಅಂತ. ಸೊ ಇದು ನೋಡಿ ನಮ್ಮ ಸ್ಟೇ ನೋಡಿ. ಸರೌಂಡಿಂಗ್ ಹೆಂಗೈತೆ, ಫುಲ್ಲು ಗ್ರೀನರಿ ಚೆನ್ನಾಗೈತೆ. ಮಧ್ಯದಲ್ಲಿ ಐತೆ ನೋಡಿ. ಆಲ್ರೆಡಿ ನಮ್ಮ ಬ್ಯಾಚ್ ಅವರು ತಿರ್ಗಾ ಪೂಲ್ಗೆ ಹೋಗಿ ಆಟ ಆಡ್ತವ್ರೆ. ಅದೇ ನಮ್ಮ ಸಂಗೀತರ ನೋಡಿ. ನಮ್ಮ ಸಂಗೀತ ಹೆಂಗ ನೋಡಿ ಹೆಂಗೆ ಆಲ್ರೆಡಿ ಸ್ವಿಮ್ಮಿಂಗ್ ಹೋಗೋರೆ. ಸೊ ಮತ್ತು ಹಂಗೆ ರೂಮ್ ತೋರ್ಸೋಣ ಅಂತ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ನಮ್ಮ ಸ್ಟೇ ರೂಮು ನೋಡಿ. ಎಷ್ಟು ಚೆನ್ನಾಗೈತೆ. ಯಾರಿಗಾದ್ರೂ ಈ ಸ್ಟೇ ಬೇಕಿದ್ರೆ ಕಮೆಂಟ್ ಮಾಡಿ, ನಿಮಗೆ ನಾನು ಲೊಕೇಶನ್ ಕಳಿಸ್ತೀನಿ ನೋಡಿ. ಇದೇ ರೂಮ್ ಅಂತೂ ಕ್ರೇಜಾಗಿ ಐತೆ. ಸರಿ ವಾಶ್ರೂಮ್ ಇದು, ಬಟ್ ಎಲ್ಲ ಹೈಜಿನಿಕ್ ಆಗೈತೆ. ಯಾರಿಗಾದ್ರೂ ಈ ರೂಮ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನೋಡಿ. ಇದು ಲಿವಿಂಗ್ ಏರಿಯಾ, ಹಾಲು, ಸೋಫಾ ಎಲ್ಲ ಇನ್ಕ್ಲೂಡ್ ಆಗೈತೆ ಇದರಲ್ಲಿ. ಬಟ್ ನಾವು ಕೊಟ್ಟಿರೋ ಕಾಸಿಗೆ ಬರ್ತು. ಇದು ಕಿಚನ್ ಮಾಡ್ಕೊಳಕ್ಕೆ ಏನೂ ಐಟಮ್ಸ್ ಇಲ್ಲ, ಮತ್ತು ಗ್ಯಾಸು ಏನೂ ಇಲ್ಲ. ಇದು ಇನ್ನೊಂದು ರೂಮು. ಸೊ ಇದು ಸೇಮ್ ಆ್ಯಸ್ ಬಾತ್ರೂಮು. ಇದು ಆಚೆ ಕಡೆ ವ್ಯೂ. ಇದು ಆಚೆ ಕಡೆ ವ್ಯೂ ಹಿಂಗೆ ಐತೆ. ಮತ್ತು ಇನ್ನೊಂದು ಏನಂದರೆ ಇನ್ನೊಂದು ಇದು ನೋಡಿ ಮಿರರ್ ಐತೆ. ಬಾಲ್ಕನಿ ಒಂದೈತೆ, ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಐತೆ ನೋಡಿ. ಇದು ಹಿಂದ್ಗಡೆ ಬಾಲ್ಕನಿ
ನೋಡಿ ಬರೀ ಕರ್ನಾಟಕದವರೇ ಬಂದವ್ರಿ ಆಲ್ಮೋಸ್ಟ್. ವಯನಾಡು, ಕಣ್ಣೂರು, ಆಲ್ಮೋಸ್ಟ್ ಕರ್ನಾಟಕದವ್ರು ಬಂದವರು, ಎಷ್ಟೊಂದು ಜನ ಬಂದವರು ಟ್ರಿಪ್ಪಿಗೆ. ಸೊ ನೀವು ಬರ್ತೀರಾ ಅಂದರೆ ಬನ್ನಿ, ಚೆನ್ನಾಗೈತೆ. ಸರಿ, ಹಂಗೆ ಮುಂದೆ ಹೋಗ್ತಾ ಹಂಗೆ ಕೆಳಗಡೆ ಹಿಡಿತೀನಿ. ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶೇಸ್ ಅದೇ ಗೈಸ್, ನಮಗೂ ಹೆಂಗೆ ಹೋಯ್ತವನೆ ನೋಡಿ. ಸ್ಟೇ ಅಂತ ಸಖತ್ತಾಗೈತೆ, ಸ್ವಿಮ್ಮಿಂಗ್ ಪೂಲ್ ಐತೆ, ಬಿದ್ದ ಮಸ್ತಾಗಿ. ಓ ಭೂಕಂಪ ಬಂತು. ಸರಿ ಗೈಸ್, ಹಂಗೆ ಆಟ ಆಡ್ಕೊಂಡು ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ಯಾವುದೋ ಲಕ್ಕಡಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿ ತೋರಿಸ್ತೀನಿ ನೋಡಿ, ಲಕ್ಕಡಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ನೋಡಿ ವ್ಯೂ ಅಂತ ಕ್ರೇಜಿಯಾಗಿ ಐತೆ ನೋಡಿ. ಕೇರಳಕ್ಕೆ ಬಂದರೆ, ವಯನಾಡಿಗೆ ಬಂದರೆ ಇಲ್ಲಿ ಬನ್ನಿ. ವ್ಯೂ ಅಂತೂ ಮಿಸ್ಟ್ ಐತೆ, ಸಕ್ಕದಾಗೈತೆ ಬಟ್ ಕಮ್ಮಿ ಆಗೈತೆ ಅನ್ಸುತ್ತೆ ಮಿಸ್ಟ್ ಇವಾಗ, ಬಟ್ ಆವಾಗಲೇ ಸಕ್ಕದಾಗಿ ಅನ್ಸುತ್ತೆ ನೋಡಿ. ವ್ಯೂ ಪಾಯಿಂಟ್ ಚೆನ್ನಾಗಿದೆ, ವ್ಯೂ ಪಾಯಿಂಟು ಕ್ರೇಜಿ ಐತೆ. ಇನ್ನು ಮುಂದೆ ಇದಾಗ ಗೊತ್ತಿಲ್ಲ. ಇವಾಗ ಅಲ್ಲೋಡು ಸ್ನ್ಯಾಪ್ ಹಾಕ್ತಾರೆ, ಅದೆಲ್ಲ ತೋರಿಸು. ನಮ್ಮ ಬಾಯ್ ಸ್ನ್ಯಾಪ್ ಹಾಕ್ತಾರೆ ಅಂತ ಅವ್ರಿಗೇನು ಯಾವಾಗ ಹಾಕ್ತಾನೆ ಹೇಳ್ತಾರೆ. ಗೈಸ್ ಇವಾಗ ತುಷಾರಗಿರಿ ಫಾಲ್ಸ್ ಹತ್ರ ಬಂದಿದ್ದೀನಿ ನೋಡಿ. ಸಕಲಾಗಿದೆ ಫಾಲ್ಸ್ ಅಂತೂ, ಚಿಂದಿ ನೋಡಿ. ಇದೇ ಫಾಲ್ಸ್ ಚೆನ್ನಾಗಿ ಹರಿತಿರೋದು. ಮೇಲೆ ಹೋಗ್ತೀವಿ, ಮೇಲೆ ಹೋಗಿ ನನಗೆ ತುಷಾರಗಿರಿ ಫಾಲ್ಸ್ಗೆ ಹೋಗ್ತಿದ್ದೀವಿ. ಆದರೆ ವಾಪಸ್ ಕಳಿಸ್ತವ್ರೆ. ಏನಂತ ಏನೋ ಓಪನ್ ಇಲ್ವಂತೆ, ಕ್ಲೋಸ್ ಮಾಡವ್ರೆ, ನೋ ಎಂಟ್ರಿ ಅಂತೆ ಅಷ್ಟೇ. ವಾಪಸ್ ಕಳ್ತಾರೆ, ವಾಪಸ್ ಹೋಗ್ತಿದ್ದೀವಿ. ಆ ಕಡೆ ಇನ್ನೊಂದು ಜಾಗ ಬೇಯ್ತೆ ಅಂತೆ, ಆ ಕಡೆಯಿಂದ ಹೋಗ್ಬಂದು ಅಂತ ಏನೋ ಹೇಳಿದ್ರು. ನೋಡೋಣ, ಹಂಗೆ ಮುಂದೆ ಹೋಗ್ತಾ ಇದ್ರೆ ತೋರಿಸ್ತೀನಿ. ಗೈಸ್ ಫಾಲ್ಸ್ ನೋಡಕ್ ಬಂದ್ರೆ ಇದ್ ನೋಡಿ ಇರಲೇ. ಆ ಫಾಲ್ಸ್ ನೋಡಕ್ ಬಂದ್ರೆ ಒಳಗೆ ಎಂಟ್ರಿನೇ ಬಿಟ್ಟಿಲ್ಲ, ಟೈಮ್ ಆಯ್ತಂತೆ. ಲಾಸ್ಟ್ ಎಡ್ಜ್ ಯಾವ್ದೋ ಫಾಲ್ಸ್ ಬರುತ್ತಲ್ಲ, ಅದನ್ನ ಮತ್ತೆ ಝೂಮ್ ಆಗಿ ತೋರಿಸ್ತಿದೀನಿ. ಈಗ ಮೇಲೆ ಹೋಗ್ಬೇಕಂದ್ರೆ ಇನ್ನೂ ಮೇಲೆ ಹೋಗ್ಬೇಕಂದ್ರೆ ಇನ್ನೂ 1 ಕಿಲೋಮೀಟರ್ ನಡಿಬೇಕು. ಬಟ್ ನಮ್ಗೆ ಎಂಟ್ರಿನೇ ಇಲ್ಲ, ಟೈಮ್ ಆಯ್ತಂತೆ ಆಲ್ರೆಡಿ. ಏನೋ ಮಾಡಕ್ಕಾಗಲ್ಲ, ಬನ್ನಿ ಯಾರಿಗೆ ಗೊತ್ತು ಕ್ಲೋಸಿಂಗ್ ಟೈಮ್, ಏನ್ ಮಾಡಕ್ಕಾಗಲ್ಲ. ಕಾಯ್ಬಿಟ್ಟು ಸುಮ್ನೆ ವೇಸ್ಟ್ ಆಗ್ತಾ ಇದೆ. ಕ್ಲಾಸ್ ಯಾಕೆ ಮಾಡ್ತಾ ಇದೀಯಾ? ಹೇಳು. ಇಷ್ಟೊತ್ತು ವೆಯ್ಟ್ ಮಾಡಿ ವೇಸ್ಟ್ ಆಗ್ತಾ ಇದೆ, ಸುಮ್ನೆ ವೇಸ್ಟ್. ಅದ್ ಬದಲು ರೂಮ್ ಅಲ್ಲೇ ಮಜಾ ಮಾಡ್ಬೋದು ಅಲ್ವಾ. ಬಿಡಿ, ರೂಮ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇದು ನೆಕ್ಸ್ಟ್ ದಿನ ಮಾರ್ನಿಂಗ್ ವಿಡಿಯೋ ಮಾಡ್ತಿರೋದು ನೋಡಿ. ಇದೇ ನಾವಿರೋಷ್ಟೇ, ಒಳಗೆ ತೋರಿಸಿದ, ಆಚೆ ತೋರಿಸಿಲ್ಲ ನೋಡಿ. ಚೆಕ್ಔಟ್ ಟೈಮ್ ಬಂತು, ಸೊ ಚೆಕ್ಔಟ್ ಆಗ್ತಿದ್ದೀವಿ. ನಾವು ಬರ್ಬೋದಾ? ಬರೋದು ಸರಿ ಆಯ್ತು. ಏನು ಮಾಡಲ್ಲ ಅದು. ಹೌದಾ, ಏನೋ ಮಾಡ್ತಾನಲ್ಲ, ಸಾಕು ಅಷ್ಟೇ ಮಲಗಿಸ್ಬಿಟ್ಟು ನೋಡ್ಕೊಂತ ರೆಸ್ಟ್ ಮಾಡಕ್ ಬಿಡ್ತಾರೆ. ಅಪ್ಪ ನೋಡ್ಕೊಂಡು ಹೋಗ್ರಪ್ಪ. ಹೈವೇದಲ್ಲಿ ಯಾವ ನೋಡ್ಬಿಟ್ಟು ಹೋಗೋಣ ಪಾಪ ನಾಯಿಗೆ. ಇವಾಗ ಎಷ್ಟು 6 ಗಂಟೆ ಐತೆ ಸಂಜೆ, ಬಂದ್ಬಿಟ್ಟು ಸೇರ್ಸಿದೀವಿ ನಾಯಿನ. ಅದಕ್ಕೆ ಹೇಳೋದು, ರೋಡಲ್ಲಿ ಹೋಗ ಆಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಅದಕ್ಕಂತ ಅಷ್ಟು ಫಾಸ್ಟ್ ಆಗಿ ಹೊಡ್ಬಿಟ್ಟು ಹೋಗೋಣ. ಅಟ್ಲೀಸ್ಟ್ ಸೈಡ್ಗಾದ್ರೂ ಹಾಕೋಣ. ಇಲ್ಲ ಏನಾಸ್ಯಾ ಇಲ್ಲ ತೋರಿಸಿ ಅವಾಗ್ಲೇ. ಇದೇ ಹಾಸ್ಪಿಟಲ್ ಮಿಸ್ ಗ್ರೂಪ್ ಯಾವ್ದು. ಏನಾದ್ರು ನಿಮ್ಗೂ ಏನೋ ಆಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ ನೋಡಿ, ಮಿಸ್ ಗ್ರೂಪ್ ಲವಿಂಗ್ ಅನಿಮಲ್ಸ್ ಅಂತ ಐತೆ.
ಕೆಂಗೇರಿ ಹತ್ರ. ಸೊ ಇಲ್ಲಿ ಬಂದು ನೀವು ಅಡ್ಮಿಟ್ ಮಾಡ್ಬೋದು. ಗೌರ್ಮೆಂಟ್ ಪ್ರಾಪರ್ಟಿ ಇದು. ಯಾರೇ ಹೈವೇಲಿ ಹೋದ್ರೂ ಅಷ್ಟೇ, ನಾಯಿಗಿನ ಆದ್ರೆ ಏನೋ ಸ್ವಲ್ಪ ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಿ, ಸರಿನಾ? ಫಾರ್ಮ್ ಫಿಲ್ ಮಾಡ್ರೆ ಬೇಡ, ನೀವೇ ಮಾಡ್ಕೊಳ್ಳಿ. ಏನಾದ್ರು ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಪಾಪ. ಮನೆಯಲ್ಲಿ ನಾಯಿ ಸಾಕಿರೋರು ಗೊತ್ತಾಗುತ್ತೆ ಅದ್ರ ಕಷ್ಟ ಏನಂತ. ಸೊ ಅದಕ್ಕೆ ನಾವು ಸಾಕ್ತಿದೀವಿ. ಹಂಗೆ ರೋಡಲ್ಲಿ ಬಿಟ್ಟು ಬರಕ್ಕಾಗಲ್ಲ. ಅದಕ್ಕೆ ನಮ್ ಕೈಲಿ ಆದಷ್ಟು. ಎಲ್ಲಿ ಮೈಸೂರು ಹೈವೇ ಮೈಸೂರು ಟು ಬೆಂಗಳೂರು ಹೈವೇ ಅಲ್ಲಿ ಆಗಿರೋದು ಆಕ್ಸಿಡೆಂಟ್ ಇದು. ಅಲ್ಲಿಂದ ಇವಾಗ ಕೆಂಗೇರಿ ಗಂಟ ಬಂದಿದೀವಿ ಅಡ್ಮಿಟ್ ಮಾಡಕ್ಕೆ. ಎಷ್ಟೊಂದ್ ಜನ ಗೌರ್ಮೆಂಟ್ ಎಷ್ಟೊಂದ್ ಜನ ಫೋನ್ ಮಾಡ್ಬಿಟ್ಟಿದೀವಿ, ಒಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡ್ತಾರೆ, ನಮ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೋದ್ರೆ 5 ಗಂಟೆ ಆಯ್ತು ಮಾಡಲ್ಲ ಅಂತವ್ರೆ. ಕೊನೆಗೆ ಇಲ್ಲಿ ಬಂದು ಸೇರ್ಸಿದೀವಿ. ಇಲ್ಲಿ ಬಂದು ಸೇರ್ಸಿದಕ್ಕೆ ಕೊನೆಗೆ ಒಪ್ಕೊಂಡ್ರು ಅಡ್ಮಿಟ್ ಮಾಡ್ಕೊಂತೀನಿ ಅಂತ. ಸೊ ಅಡ್ಮಿಟ್ ಫಾರ್ಮ್ ಫಿಲ್ ಮಾಡ್ತಾರೆ ಹುಡುಗರು. ಫಾರ್ಮ್ ಫಿಲ್ ಮಾಡಿದ್ಮೇಲೆ ನಾವು ಹೊರಡ್ತೀವಿ ಇಲ್ಲಿಂದ ಅಷ್ಟೇ. 5:53 ಏನೋ ಫಾರ್ಮ್ ಪೇಮೆಂಟ್ 100 ಹೋಗಿ ಮಾಡಿ ಏನ್ ಮಾಡಕ್ಕ 100 ತಾನೆ. ಅದೇ ಗೈಸ್, ಎಷ್ಟೋ ನಾಯಿಗಳು ಐದು ಇಲ್ಲಿ. ಪಪ್ಪೆ ಬ್ರೌನ್ ಕಲರ್ ಬಂದಿತ್ತು. ಓಡೈತಲ್ಲ ಅದು. 600 ನಾಯಿ ಐತೆ. 600 ಯಾರಂದ್ರು ನೋಡೋಣ. ನಾಯಿ ಬಂದು ಅಡಾಪ್ಟ್ ಮಾಡ್ಕೊಬೋದಂತೆ. ಹೌದಾ? ನೋಡಿ ಅಡಾಪ್ಟ್ ಮಾಡ್ಕೊ ನೀನೆ. ಮನೇಲಿ 2 ಐತೆ. ಖಾಲಿ ನಾಯಾ? ಸರಿ ಗೈಸ್, ಏನೋ ಮಾಡಕ್ಕಾಗಲ್ಲ. ಆಗಿದಾಗ್ಲಿ, ಟ್ರೀಟ್ಮೆಂಟ್ ಆಗ್ಲಿ. ಬೇಕಾದ್ರೆ ನೆಕ್ಸ್ಟ್ ವಾರ ಬಂದು ನಾವು ನೋಡ್ಕೊಂಡು ಹೋಗ್ತೀವಿ ನಾಯಿನ. ಪಾಪ ತುಂಬಾ ಚೆನ್ನಾಗಿ ನಾಯಿ ನೋಡಕ್ಕೆ. ಸಾಕಿರೋ ನಾಯಿನೇ. ಅದೇ ಕುದುರೆ ಕುದುರೆ ಫ್ರೀ ಆಗಿ ಕೊಡ್ತಾರಂತ. ಎಲ್ಲೋಗಿ ಸಾಕ್ಲಿ ನಾನು ಕುದುರೆನ? ಅಂದ್ರೆ ನಮ್ ರೋಡ್ಗೆ ಎತ್ಕೋದ್ರೆ ಅಷ್ಟೇ, ಎಲ್ಲ ಓಡೋಗ್ಬಿಡ್ತಾರೆ. ಓಕೆನಾ? ಕಾಣ್ತಿದ್ದಾ? ತೋರಿಸ್ತಿ ಎತ್ಕೊಂಡು ಹೋಗ್ತೀವ ಅಷ್ಟೇ. ಹೆಸರು ಹೇಳ್ಬಿಡ ಕೊಡು, ಆಮೇಲೆ ನೋಡ್ಬಿಡ್ತಾರೆ. ಆಮೇಲೆ ಯಾರಾದ್ರು ಇರೋ ಶೇರ್ಸ್ ಕಾಲ್ ಮಾಡ್ತಾವನೆ. ಕಡೆ ಇದೆ ವಿಡಿಯೋ. ಸರಿ, ಹೌದಾ? ನಾವು ನ್ಯೂ ಯೂಟ್ಯೂಬರ್ ಅಲ್ವಾ, ಅದಕ್ಕೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದೀವಲ್ಲ, ಅದಕ್ಕೆ ನಮ್ಗೆ ಹ್ಯಾಂಗಲ್ ಗೊತ್ತಾಯ್ತಿಲ್ಲ ಕರೆಕ್ಟಾಗಿ. ನಾವು ಮಾಡ್ತೀವಿ. ಸರಿ ಆಯ್ತು ಅಣ್ಣ, ಇದೇ ನಂಬರ್ಲೆ ಫೋನ್ ಮಾಡ್ತೀವಿ. ಸರಿ. ಆಗಿಲ್ಲ ಅಣ್ಣ, ಯಾರೋ ಆಗಿಲ್ಲ ಅಂದ್ರೆ ಕಾಲ್ ಮಾಡಿ. ಒಂದ್ಸರಿ ಕಾಲ್ ಮಾಡಿ ಅಣ್ಣ. ಸರಿ ಆಯ್ತಾರ ಕಾಲ್ ಮಾಡಿ. ಸರಿ, ಏನಾದ್ರು ಕಾಲ್ ಮಾಡಿ. ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಾಲ್ ಮಾಡಿ ಒಂದ್ಸರಿ. ನಂಬರ್ ಇಸ್ಕೊಂಡೆ ಅಣ್ಣ. ನಂಬರ್ ಕೊಡಿ ಅಣ್ಣ. ಒಂದೇ ನಂಬರ್ ಹಾಕೋಲ್ಲ. ಓಯ್ ನಂಬರ್ ಹಾಕೋ. 5 ಇಸ್ಕೊಂಡ? ಸರಿ. ಅದೇನಾ? ಓಕೆ ಸರಿ. ಸರಿ ಗೈಸ್, ಇದೇ ವ್ಲಾಗ್ ಎಂಡ್ ಅನ್ಸುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಬರ್ತೀನಿ, ಸಿಗ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.